ರಕ್ಷಿತ ನ್ಯೂಸ್ಗೆ ಸ್ವಾಗತ. ನಾನು ಶಶಿಕಾಂತ್ ತೀರ್ಥಾಳ್. ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ನಡೆದ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷಿಣಿಯಾದ ಶ್ರೀಮತಿ ವೀಣಾ ಕಾಶಪ್ಪನವರ ಅಭಿಮಾನಿ ಬಳಗದಿಂದ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷಿಣಿಯಾದ ಶ್ರೀಮತಿ ವೀಣಾ ಕಾಶಪ್ಪನವರನ್ನು ಆಯ್ಕೆ ಮಾಡಬೇಕೆಂದು ಕಾಂಗ್ರೆಸ್ ಪಕ್ಷವನ್ನು ಒತ್ತಾಯಿಸಿದ್ದಾರೆ. ವೀಣಾ ಕಾಶಪ್ಪನವರು ಕಾಂಗ್ರೆಸ್ ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದಾರೆ. ಜಿಲ್ಲೆಯ ಪ್ರತಿಯೊಂದು ಗ್ರಾಮದಲ್ಲಿ ಸಂಚರಿಸಿ ಪಕ್ಷವನ್ನು ಕಟ್ಟುವ ಮೂಲಕ ಸಾಮಾಜಿಕ ಸೇವೆಯನ್ನು ಮುಂದುವರಿಸಿದ್ದಾರೆ. ಹೀಗಾಗಿ ನಿಷ್ಠಾವಂತ ಕಾರ್ಯಕರ್ತೆಯಾದ ವೀಣಾ ಕಾಶಪ್ಪನವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ನೀಡಬೇಕೆಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ರಮೇಶ್ ಬಳವಗಿಡಂ, ಪ್ರೇಮ್ ಬಳವಗಿಡಂ, ಅಲ್ಲಪ್ಪ ಶೇಖ್, ಸಲೀಂ ತಾಂಬೋಳಿ, ಫಾರೂಕ್ ಕಡ್ಲಿಮಟ್ಟಿ, ರವಿ ಕಾಂಬ್ಳೆ, ರಾಜು ಲಗಳಿ, ಆನಂದ್ ಗಾಡಿವಾಡರ್, ಸಂತೋಷ್ ಅರ್ಜನ್, ಲಕ್ಷ್ಮಣ್ ಹಾದಿಮನಿ, ರಾಕೇಶ್ ಕಾಂಬ್ಳೆ, ಪ್ರವೀಣ್ ಕವಳಿ, ಸಾಗರ್ ಇಂಗಳಗಾವಿ, ಕಿರಣ್ ಕಳಕೋಟ್, ಡಿಂಸಿ ಗಾಡಿವಾಡರ್ ಸೇರಿದಂತೆ ಅನೇಕರು ಇದ್ದರು. ಇಂದು ಪತ್ರಿಕಾ ಮಾಧ್ಯಮ ಸುದ್ದಿಗೋಷ್ಠಿಯನ್ನ ಜಮಖಂಡಿ ನಗರದ ರಮಾ ನಿವಾಸ ಸಭೆಯಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಸುದ್ದಿಯನ್ನ ಮಾಡಲಿಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಸುಸ್ವಾಗತವನ್ನು ಕೋರ್ತಾ, ಇದೇ 17ನೇ ತಾರೀಕಿನಂದು ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸ್ಥಾನದ ಕುರಿತು ಹೈಕಮಾಂಡ್ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಬರ್ತಾ ಇದೆ. ಬರ್ತಕ್ಕಂಥ ರಾಜ್ಯ ನಾಯಕರಿಗೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ, ಜೊತೆಗೆ ಮನವಿಯನ್ನ ಮಾಡ್ತಾ ಇದ್ದೀವಿ. ಏನಂದ್ರೆ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ವೀಣಾ ಕಾಶಪ್ಪನವರವರನ್ನ ಈ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಯೋಗ್ಯ ವ್ಯಕ್ತಿ ಅದಾರ, ಅವರಿಗೆ ಆ ಸ್ಥಾನವನ್ನು ಕೊಡಬೇಕಂತ ನಮ್ಮ ಆಗ್ರಹ ಐತಿ. ಯಾಕೆ ಆಗ್ರಹ ಅಂದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿ ಜಿಲ್ಲೆಯಲ್ಲಿ ಚಿರಪರಿಚಿತವಾಗಿರ್ತಕ್ಕಂಥ ವ್ಯಕ್ತಿ ಇವರಾಗಿದ್ದಾರೆ. ಜೊತೆಗೆ 2019 ಲೋಕಸಭೆ ಚುನಾವಣೆಯಲ್ಲೂ ಸಹಿತ ಇವರು ನಿಂತು ಕೇವಲ ಕೆಲವೇ ಮತಗಳ ಅಂತರದಿಂದ ಸೋತಿದ್ದಾರೆ. ಪರಿಣಾಮ 2023 ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲೂ ಸಹಿತ ಇವರು ಜಮಖಂಡಿ ಜೊತೆಗೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಸಹಿತ ಸ್ಟಾರ್ ಕ್ಯಾಂಪೇನಿಂಗ್ ಆಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡಿ ಎಲ್ಲ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ಇವರು ಸಹಾಯ ಮತ್ತು ಕಾರಣಕರ್ತರಾಗಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಏನು ಇತಿಹಾಸವನ್ನು ನೋಡಿದ್ದೇ ಆದರೆ ಕಾಂಗ್ರೆಸ್ ಪಕ್ಷದ ಮಹಿಳಾ ಅಧ್ಯಕ್ಷರಾಗಿ ಇನ್ನೂವರೆಗೆ ಯಾರೂ ಆಗಿಲ್ಲ. ಜಿಲ್ಲೆಯಲ್ಲಿ ಇವರ ಒಂದು ಪ್ರಾಬಲ್ಯ ಮತ್ತು ಪ್ರಭಾವ ಹೆಚ್ಚಿರುವುದರಿಂದ ಇವರನ್ನು ಆಯ್ಕೆ ಮಾಡಬೇಕಂತ ನಾವು ಅವರ ಅಭಿಮಾನಿ ಬಳಗದ ವತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರಲಿ, 2023 ಲೋಕಸಭೆ ಚುನಾವಣೆಯಲ್ಲಿ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡೋದಿಲ್ಲ. ಅವಾಗ ಈ BJP ಪಕ್ಷ ಮತ್ತು ಇನ್ನಿತರ ಪಕ್ಷಗಳು ನಾವು ಬರ್ರಿ ನಮ್ಮ ಪಕ್ಷಕ್ಕೆ ಮತ್ತು ನಿಮ್ಮನ್ನು ಲೋಕಸಭೆ ಅಭ್ಯರ್ಥಿ ಬಾಗಲಕೋಟೆ MP ಸೀಟನ್ನು ನಾವು ಕೊಡ್ತೀವಿ ಅಂತ ಅಪಾರ ಮಾಡಿದಾಗೂ ಸಹಿತ ವೀಣಾ ಕಾಶಪ್ಪನವರು ಯಾವುದೇ ರೀತಿ ಬೇರೆ ಪಕ್ಷಗಳಿಗೆ ಹೋಗಂಗಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ಸುಮಾರು ಬಾಗಲಕೋಟೆ ಜಿಲ್ಲೆಯಲ್ಲಿ 5 ಕಾಂಗ್ರೆಸ್ ಪಕ್ಷಗಳನ್ನು ಗೆಲ್ಲಲಿಕ್ಕೆ ಅವರು ಪ್ರಮುಖ ಕಾರ್ಯಕರ್ತರಾಗಿದ್ದಾರೆ. ಜೊತೆಗೆ ಮಹಿಳಾ ಒಂದು ಅಭ್ಯರ್ಥಿ ಇರೋದ್ರಿಂದ ಮಹಿಳೆಯರು ಸಹಿತ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನಷ್ಟು ಬರಲಿಕ್ಕೆ ಮತ್ತು ಸ್ಪಂದಿಸಲಿಕ್ಕೆ ಮಹಿಳೆಯರು ಕಾಂಗ್ರೆಸ್ ಪಕ್ಷ ಸೇರ್ಲಿಕ್ಕೆ ಮಹಿಳೆಯನ್ನು ನೋಡಿ ಮಹಿಳೆಯರ ಒಂದು ಲಾಭನೂ ಸಹಿತ ಕಾಂಗ್ರೆಸ್ ಪಕ್ಷಕ್ಕೆ ದೊರೆತೈತಿ. ಹೀಗಾಗಿ ವೀಣಾ ಕಾಶಪ್ಪನವರನ್ನ ಮಾಡಬೇಕಂತ ನಮ್ಮ ಅಭಿಪ್ರಾಯ. ತಮಗೆಲ್ಲ ಗೊತ್ತಿರಲಿ, ಶಾಸಕರು ಮತ್ತು ಸಚಿವರು ಈಗಾಗಲೇ ಎಲ್ಲ ಹುದ್ದೆಗಳನ್ನು ಅನುಭವಿಸಿದ್ದಾರೆ. ವೀಣಾ ಕಾಶಪ್ಪನವರು ಈಗ ತಟಸ್ಥವಾಗಿದ್ದಾರೆ, ಬಲಿಷ್ಠವಾಗಿದ್ದಾರೆ. ಅವರಿಗೆ ಕೊಟ್ಟಾಗ ಮಾತ್ರ ಕಾಂಗ್ರೆಸ್ ಪಕ್ಷ ಇನ್ನಷ್ಟು ಸದೃಢವಾಗ್ತದೆ ಅಂತ ಅಭಿಪ್ರಾಯ. ತಮಗೆಲ್ಲ ಗೊತ್ತಿರಲಿ, ಇದು ದಲಿತ ಸಂಘಟನೆ ಆಗ್ರಹ ಅಲ್ಲ, ಒಂದು ಸಾಮಾನ್ಯ ಪ್ರಜೆಯಾಗಿ ನಾವು ಬಾಗಲಕೋಟೆ ಜಿಲ್ಲೆಯ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನನ್ನ ಅಭಿಪ್ರಾಯ ಇದು. ಜೊತೆಗೆ ದಯವಿಟ್ಟು ಸಂಘಟನೆ ತರಬೇಡ್ರಿ. ಯಾಕಂದ್ರೆ ಬಾಗಲಕೋಟೆ ಜಿಲ್ಲೆಯ ನಾವು ಮತದಾರ ಬಂಧುಗಳು, ಪಕ್ಷ ಅಂದ್ರೆ ಮತದಾರರು ನಾವು
ನಾವು ಮತದಾರ ಮತ್ತು ಸಾಮಾನ್ಯ ಒಬ್ಬ ಈ ದೇಶದ ಪ್ರಜೆಯಾಗಿ ಬಾಗಲಕೋಟೆ ಪ್ರಜೆಯಾಗಿ ನನ್ನ ಅಭಿಪ್ರಾಯ ವೀಣಾ ಕಾಶ್ಯಪ್ಪನವ್ರವ್ರಿಗೆ ಕೊಡಬೇಕು ಮತ್ತು ಅವ್ರ ಅಭಿಮಾನಿಗಳಿದ್ದೀವಿ ನಾವು. ಅದಾರ ಇಲ್ಲಿ ಅಲ್ತಾಪತಿಗೆ ಅವರು ಅದಾರೆ, ಅವರು ಅಭಿಮಾನಿಗಳು ಅದಕ್ಕೆ